ಓ ಮನಸೆ ಅಂಜಲಿ ಸೂರ್ಯ ಸುಮಧುರ ಪ್ರೇಮ ಕಾವ್ಯ ಭಾಗ 78. ಅಂಜಲಿ ವಿಜಯ್ ಸೂರ್ಯನನ್ನು ಮನಸಾರೆ ಪ್ರೀತಿಸ್ತಿದ್ನಿ ಅಂತ ಒಪ್ಕೊಂಡಿದ್ಲು. ವಿಜಯ್ ಕೂಡ ಅವಳನ್ನು ಇಷ್ಟಪಡ್ತಾ ಇದ್ದ. ಆದರೆ ಅವಳಿಗೆ ಪ್ರಪೋಸ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಡೇಗೋಸ್ಕರ ಕಾಯ್ತಾ ಇದ್ದ. ಹಾಗಾಗಿ ಅವಳಿಗೆ ತನ್ನ ಪ್ರೀತಿನ ಇನ್ನೂ ಹೇಳ್ಕೊಂಡಿರಲಿಲ್ಲ. ಅವತ್ತಿಂದಾನೇ ಅವರಿಬ್ಬರ ಹೊಸ ಜೀವನ ಶುರು ಆಗಬೇಕು ಅಂತ ಅವನ ಆಸೆ ಆಗಿತ್ತು. ಅದಕ್ಕೋಸ್ಕರ ಅವನು ಕನಸು ಕಾಣ್ತಾ ಇದ್ದ. ಅಂಜಲಿ ಕೂಡ ಅವನು ಯಾವಾಗ ಸಂಪೂರ್ಣವಾಗಿ ತನ್ನನ್ನು ಒಪ್ಕೋತಾನೋ ಅಲ್ಲಿಯವರೆಗೆ ಕಾಯಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಲು. ಹಾಗಾಗಿ ಅವಳಿಗೆ ಅದ್ರ ಬಗ್ಗೆ ಯಾವುದೇ ಬೇಸರ ಇರಲಿಲ್ಲ. ಇನ್ನು ರಾಹುಲ್ ಕೂಡ ಅವ್ರಗಳ ಯೋಚನೆ ಬಿಟ್ಟು ಹೊಸ ಬದುಕಿನ ಕಡೆಗೆ ಮುಖ ಮಾಡಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ಅದು ಸಾಧ್ಯನಾ ಅಂತ ಮುಂದೆ ನೋಡಬೇಕು. ಈ ಕಡೆ ವಿಜಯ್ ಅಂಜಲಿ ಮುಖ ನೋಡ್ತಾ ಇದ್ದ. ಅವನಿಗೆ ಅವಳನ್ನು ನೋಡ್ತಾ ಇದ್ರೇನೆ ಅವಳ ಕಣ್ಣಲ್ಲೇ ಕಳೆದು ಹೋಗಬೇಕು ಅಂತ ಆಸೆ ಆಗ್ತಾ ಇತ್ತು. ಅಂಜಲಿನ ನೋಡ್ತಾ ಇದ್ದ ವಿಜಯ್ ಮನಸ್ಸಲ್ಲಿ ಆಸೆಗಳು ಭುಗಿಲೆದ್ದಿದ್ವು. ಅವಳನ್ನು ನೋಡಿದ್ರೇ ಮೈ ಮರೆಯೋ ಹುಡುಗ. ಅವಳು ಅಷ್ಟು ಹತ್ತಿರದಲ್ಲಿದ್ದರೆ ಹೇಗೆ ತಾನೇ ಸುಮ್ಮನಿರೋದಕ್ಕೆ ಸಾಧ್ಯ? ಕಿಸ್ ಬಗ್ಗೆ ಮಾತಾಡಿ ಅವಳನ್ನು ಸ್ವಲ್ಪ ಕಾಡಿಸ್ಬೇಕು ಅಂತ ಅಂದ್ಕೊಂಡವನು ಈಗ ಅವನೇ ಕಂಟ್ರೋಲ್ ತಪ್ಪಿದ್ದ. ಹೇಳು ಅಂಜು, ಕೇವಲ ನನ್ನ ಹಣೆಗೆ ಮಾತ್ರ ಕಿಸ್ ಮಾಡ್ತೀಯಾ? ಆದರೆ ನನಗೆ ಹಾಗಲ್ಲ ಅಂತ ಹೇಳಿ ರೊಮ್ಯಾಂಟಿಕ್ಕಾಗಿ ಅವಳ ಹಣೆಗೆ, ಕಣ್ಣು, ಕೆನ್ನೆಗೆಲ್ಲ ಮುತ್ತಿಟ್ಟು ಅವಳ ಕಿವಿ ಹತ್ತಿರ ಬಾಗಿ ಲೈಟಾಗಿ ಕಿವಿ ಕಚ್ಚಿದ. ಅವನು ಕಿವಿ ಕಚ್ಚಿದ್ದೆ ಅವಳ ಮೈ ಬಿಸಿ ಏರೋಕೆ ಶುರುವಾಯಿತು. ಅವಳು ಗಟ್ಟಿಯಾಗಿ ವಿಜಯ್ ಶರ್ಟ್ ಹಿಡ್ಕೊಂಡ್ಳು. ಅವನ ಕಣ್ಣಲ್ಲಿದ್ದ ಆಸೆಗೆ ಅವನಿಗೆ ಅವಳ ಒಪ್ಪಿಗೆ ಬೇಕಿತ್ತು. ಪ್ರತಿ ಸಲ ಅವಳ ಪರ್ಮಿಷನ್ ತಗೊಂಡೆ ಅವಳನ್ನು ಮುತ್ತು ಮಾಡ್ತಾ ಇದ್ದ. ಅಂಜಲಿ ಕೂಡ ಪ್ರತಿ ಸಲ ಸೋಲ್ತಾನೇ ಇದ್ಲು. ಈಗ ಕೂಡ ಅವನ ಕಣ್ಣಲ್ಲಿದ್ದ ಕೋರಿಕೆಗೆ ಒಪ್ಪಿಗೆ ಕೊಟ್ಟಿದ್ಲು. ಅವನಿಗೆ ಅಷ್ಟೇ ಸಾಕಿತ್ತು. ಅವಳ ತುಟಿಗಳಿಗೆ ಲಗ್ಗೆ ಇಟ್ಟಿದ್ದ. ಸಾಕಷ್ಟು ಹೊತ್ತು ಅವಳ ತುಟಿಗಳ ಜೊತೆ ಆಟ ಆಡಿ ನಿಧಾನಕ್ಕೆ ಅವಳಿಂದ ದೂರಾದ. ಆದರೂ ಅವನಿಗೆ ಸಮಾಧಾನ ಆಗಿರಲಿಲ್ಲ. ರಾತ್ರಿ ಇಲ್ಲದ ಅವನ ತುಂಟಾಟ ಈಗ ಜಾಸ್ತಿನೇ ಆಗಿತ್ತು. ಅವನ ಕಣ್ಣಲ್ಲಿ ಮುತ್ತಿಗಿಂತ ಬೇರೇನೋ ನಿರೀಕ್ಷೆ ಅವಳಿಗೆ ಕಾಣಿಸ್ತಾ ಇತ್ತು. ಅವಳಿಗೂ ಅದೆಲ್ಲ ಒಪ್ಪಿಗೆನೆ. ಆದರೆ ಒಮ್ಮೆ ಕೂಡ ವಿಜಯ್ ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿರಲಿಲ್ಲ. ಹಾಗಾಗಿ ಅವಳಿಗೆ ಸಣ್ಣ ಹಿಂಜರಿಕೆ ಅಂತೂ ಇದ್ದೇ ಇತ್ತು. ಅಂಜಲಿ ಅವನು ಕೇಳಿದ್ದನ್ನೆಲ್ಲ ಕೊಡೋದಕ್ಕೆ ರೆಡಿ ಇದ್ಲು. ಅವಳು ಕಣ್ಣು ಮುಚ್ಚಿ ಅವನಿಗೆ ಸಹಕರಿಸ್ತಿದ್ಲು. ವಿಜಯ್ ಕೈಗಳು ಅವನ ಪರ್ಮಿಷನ್ ಕೂಡ ಕೇಳದೆ ಅವಳ ಮೈ ಮೇಲೆಲ್ಲ ಓಡಾಡ್ತಾ ಇದ್ವು. ಅವಳು ತೊಟ್ಟಿದ್ದ ಟೀ ಶರ್ಟ್ ಒಳಗಡೆ ಅವನ ಕೈ ಹೋಗಿ ಆಗಿತ್ತು. ಅವಳ ಸೊಂಟದ ಸುತ್ತ ಅವನ ಕೈಗಳು ಓಡಾಡ್ತಾ ಇದ್ವು. ಅಂಜಲಿ ಒಂದು ಸಲ ಜೋರಾಗಿ ಉಸಿರು ಎಳ್ಕೊಂಡು ಬಿಟ್ಲು. ಇದೆಲ್ಲ ಅವಳಿಗೆ ಮೊದಲ ಅನುಭವ. ವಿಜಯ್ ಜೊತೆ ಒಂದಾಗಿದ್ರೂ ಅವಳಿಗೆ ಪ್ರಜ್ಞೆ ಇರಲಿಲ್ಲ. ಈಗ ಅವನ ಜೊತೆಗಿನ ಪ್ರತಿಯೊಂದು ಕ್ಷಣನೂ ಅವಳು ಫೀಲ್ ಮಾಡ್ತಾ ಇದ್ಲು. ಇವತ್ತು ವಿಜಯ್ ಕೂಡ ಕಂಟ್ರೋಲ್ ತಪ್ಪಿದ್ದ. ರಾತ್ರಿ ತಾನೇ ಅವಳಿಗೆ ಸರ್ಪ್ರೈಸ್ ಆಗಿ ಪ್ರಪೋಸ್ ಮಾಡಬೇಕು, ಅದಾದಮೇಲೆ ಅವಳ ಜೊತೆಗೆ ಒಂದಾಗಬೇಕು ಅಂತ ಅಂದುಕೊಂಡಿದ್ದವನು ಇವತ್ತು ಅವನ ಮಾತನ್ನು ಅವನೇ ಗಾಳಿಗೆ ತೂರಿ ಮುಂದುವರಿಯೋದಕ್ಕೆ ನೋಡ್ತಾ ಇದ್ದ. ಅವಳ ಅಂದಕ್ಕೆ ಸೋತಿದ್ದ. ಅವಳ ಸಾಮೀಪ್ಯಕ್ಕೆ ಶರಣಾಗಿದ್ದ. ಇಬ್ಬರ ಉಸಿರಾಟ ಬಿಟ್ಟು ಆ ಇಡೀ ರೂಮ್ ನಿಶ್ಶಬ್ದವಾಗಿತ್ತು. ವಿಜಯ್ ತಾನೇನು ಮಾಡ್ತಿದ್ದೀನಿ ಅನ್ನೋದರ ಅರಿವಿಲ್ಲದೆ ಅವಳ ಜೊತೆ ಒಂದಾಗೋದಕ್ಕೆ ಬಯಸ್ತಾ ಇದ್ದ. ವಿಜಯ್ ಅಂಜಲಿಯ ಮುಖದ ತುಂಬ ಮುತ್ತಿನ ಮುದ್ರೆ ಒತ್ತುತ್ತಾ ಇದ್ದ. ಅವನ ಪ್ರತಿ ಮುತ್ತಿಗೂ ಅಂಜಲಿ ಸ್ಪಂದಿಸ್ತಾ ಇದ್ಲು. ಅಂಜಲಿ ಅವನಿಗೆ ಅಷ್ಟೊಂದು ರೆಸ್ಪಾಂಡ್ ಮಾಡ್ತಿರೋದನ್ನು ನೋಡಿ ಸೂರ್ಯ ಕಂಪ್ಲೀಟಾಗಿ ಅವಳನ್ನು ಆವರಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದ. ಇಬ್ಬರ ಬಿಸಿ ಉಸಿರು ಒಬ್ರಿಗೊಬ್ರಿಗೆ ತಾಕ್ತಾ ಇತ್ತು. ವಿಜಯ್ ಕೈಗಳು ಅಂಜಲಿ ಸೊಂಟದ ಸುತ್ತ ಓಡಾಡ್ತಾ ಇದ್ವು. ಮತ್ತೊಂದು ಕೈ ಅವಳ ತಲೆಯ ಹಿಂಬದಿ ಇತ್ತು. ಅಂಜಲಿ ಕೈಗಳು ಕೂಡ ಒಂದು ಸೂರ್ಯನ ತಲೆಗೂದಲಲ್ಲಿ ಆಟ ಆಡ್ತಾ ಇದ್ದರೆ ಮತ್ತೊಂದು ಅವನ ಶರ್ಟ್ನ ಮುದ್ದೆ ಮಾಡ್ತಾ ಇತ್ತು. ವಿಜಯ್ ಮುಖದ ತುಂಬ ಮುತ್ತಿಟ್ಟು ಅವಳ ಕೊರಳ ಹೊರಪಲ್ಲಿ ಮುಖ ಒದಗಿಸಿ ಲೈಟಾಗಿ ಬೈಟ್ ಮಾಡ್ದ. ಅಂಜಲಿ ಅವನ ಮುಖಾನ ನೋಡಿದ್ಲು. ನಿಮಿಷದಿಂದ ನಿಮಿಷಕ್ಕೆ ಅವನ ಉದ್ವೇಗ ಜಾಸ್ತಿ ಆಗ್ತಿತ್ತು. ಅದು ಅವಳ ಗಮನಕ್ಕೂ ಬಂದಿತ್ತು. ಇಬ್ಬರು ಒಬ್ರಿಗೊಬ್ರು ಇನ್ನೇನು ಕಳೆದೇ ಹೋಗಿದ್ದಾರೆ ಅನ್ನೋವಾಗ ಅಂಜಲಿ ಮೊಬೈಲ್ ಅಲಾರಂ ಸೌಂಡ್ ಮಾಡ್ತು. ಸಮಯ 6 ಗಂಟೆ ಆಗಿದೆ ಅಂತ ಇಬ್ಬರಿಗೂ ಎಚ್ಚರಿಕೆ ನೀಡಿತು. ವಿಜಯ್ಗೆ ಸಡನ್ ಆಗಿ ರಿಯಲೈಸ್ ಆಯಿತು ತಾನೇನು ಮಾಡೋಕೆ ಹೊರಟಿದ್ದೆ ಅಂತ. ಆದ್ರಿಗೂ ಅವನಿಗೆ ರಿಗ್ರೆಟ್ ಫೀಲ್ ಇರಲಿಲ್ಲ. ಇವತ್ತಿನ ಮಾರ್ನಿಂಗ್ ಅವನಿಗೆ ಸಿಕ್ಕಾಪಟ್ಟೆ ರಿಫ್ರೆಶಿಂಗ್ ಆಗಿತ್ತು. ಅಂಜಲಿ ಮುಖ ಬೆಳಿಗ್ಗೆನೆ ಟೊಮ್ಯಾಟೊ ಹಣ್ಣಿನ ಥರ ರೆಡ್ ಆಗಿತ್ತು. ಅವಳ ಮನಸ್ಸು ವಿಜಯ್ ಪ್ರೀತಿನ ಅವಳನ್ನು ಬಯಸೋ ರೀತಿನ ಒಪ್ಕೊಂಡಿತ್ತು. ಅವಳಿಗೆ ವಿಜಯ್ ಮುಖ ನೋಡೋದಕ್ಕೂ ನಾಚಿಕೆ ಆಗ್ತಾ ಇತ್ತು. ಆದರೆ
ವಿಜಯ್ ಅಂತೂ ಅವಳ ಮೇಲಿಂದ ಕಣ್ಣು ತೆಗೆಯೋದಕ್ಕೂ ಸಹ ರೆಡಿ ಇರಲಿಲ್ಲ. ಅಂಜಲಿನೇ ಕೊನೆಗೆ ಧೈರ್ಯ ತಂದುಕೊಂಡು ನಾನು ಸ್ನಾನಕ್ಕೆ ಹೋಗಬೇಕು ಅಂದ್ಲು. ವಿಜಯ್ ಅವಳನ್ನು ಬಿಡೋ ಮನಸ್ಸಿಲ್ಲದೆ ಇದ್ದರೂ ಹೋಗಲೇಬೇಕಾ ಅಂತ ಕೇಳ್ದ. ಅಂಜಲಿ ಹ್ಞೂ ಅಂತ ತಲೆ ಆಡಿಸಿದ್ಲು. ಆದರೂ ಅವನ ಮನಸ್ಸು ಇನ್ನೂ ಅವಳನ್ನು ಬಯಸ್ತಾ ಇತ್ತು. ಹಾಗಾಗಿ ಈ ಸಲ ಅವಳ ಪರ್ಮಿಷನ್ ಕೇಳದೆ ಒಂದು ಡೀಪ್ ಕಿಸ್ ಕೊಟ್ಟು ಈಗ ಹೋಗು ಅಂತ ಹೇಳ್ದ. ಅವನ ರೀತಿಗೆ ನಕ್ಕ ಅಂಜಲಿ ಇಲ್ಲೇ ಇದ್ದರೆ ಇನ್ನೂ ತರಲೆ ಶುರು ಮಾಡ್ತಾನೆ ಅಂತ ವಾಶ್ರೂಮ್ ಸೇರಿಕೊಂಡ್ಳು. ವಿಜಯ್ ಅವಳು ಓಡ್ಕೊಂಡು ಹೋಗಿದ್ದ ರೀತಿಗೆ ನಗ್ತಾ ಹಾರ್ಟ್ ಮೇಲೆ ಕೈ ಇಟ್ಕೊಂಡು, ಇವಳನ್ನು ನೋಡ್ತಾ ಇದ್ರೇ ಈ ಹಾರ್ಟ್ ಮೆಲ್ಟ್ ಆಗ್ತಾ ಇದೆ. ಇವಳಲ್ಲಿ ಏನೋ ಒಂದು ಜಾದೂ ಇದೆ. ಯಪ್ಪ, ಒಂದು ಕ್ಷಣ ನಾನೇ ಕಂಟ್ರೋಲ್ ತಪ್ಪಿದ್ದೆ. ಮೊದಲು ಅವಳಿಗೆ ಪ್ರಪೋಸ್ ಮಾಡಿ ನನ್ನ ಪ್ರೀತಿನ ಹೇಳ್ಕೋಬೇಕು, ಆಗಲೇ ನನಗೂ ಸಮಾಧಾನ ಅಂದ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದ ಇನ್ನೊಂದು ರೂಮಿಗೆ ಹೋಗಿ ಫ್ರೆಶ್ ಆಗಿ ಜಾಗಿಂಗ್ ಸೂಟ್ ತೊಟ್ಟು ಜಾಗಿಂಗ್ ಹೊರಟ. ವಿಜಯ್ಗೆ ಜಿಮ್ ಮಾಡೋ ಅಭ್ಯಾಸ ಇದ್ದರೂ ಅವನು ವಾರಕ್ಕೊಮ್ಮೆ ಮಾತ್ರ ಜಿಮ್ಗೆ ಹೋಗ್ತಿದ್ದ. ಮಿಕ್ಕಿರೋ ದಿನಗಳಲ್ಲಿ ಜಾಗಿಂಗ್ ಮಾಡ್ತಿದ್ದ. ವಿಜಯ್ಗೆ ಮಾರ್ನಿಂಗ್ ಟೈಮ್ ಬೆಳಗಿನ ಫ್ರೆಶ್ ಏರ್ ತಗೊಳ್ಳೋದು ಅಂದರೆ ತುಂಬಾ ಇಷ್ಟ. ಅವ್ರ ಮನೆ ಬೆಂಗಳೂರು ಔಟ್ಸ್ಕರ್ಟ್ಸ್ನಲ್ಲಿ ಇದ್ದಿದ್ದರಿಂದ ಸುತ್ತಮುತ್ತ ಗ್ರೀನ್ರಿ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಅವನಿಗೆ ಜಾಗಿಂಗ್ ಮಾಡೋದು ತುಂಬಾ ಖುಷಿ ಕೊಡೋ ವಿಷಯ ಆಗಿತ್ತು. ಸೊ ಅವನು ಪ್ರತಿದಿನ ಜಾಗಿಂಗ್ ಮಾಡ್ತಾ ಆ ಹಸಿರಿನ ಮಧ್ಯ ಓಡಾಡೋದು ಅವನಿಗೆ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಅನ್ನಿಸ್ತಿತ್ತು. ಆದರೆ ಅಜಯ್ ಮಾತ್ರ ಜಿಮ್ ಮಾಡ್ತಾ ಇದ್ದ. ಒಟ್ಟಿನಲ್ಲಿ ಅಣ್ಣ ತಮ್ಮ ಇಬ್ಬರು ಒಂದೊಂದು ಅಭ್ಯಾಸನ ರೂಢಿಸ್ಕೊಂಡಿದ್ರು. ಎರಡೂ ಆರೋಗ್ಯಕ್ಕೆ ಒಳ್ಳೆಯದೇ. ಸೂರ್ಯವರ್ಧನ್ ಡೈಲಿ ವಾಕಿಂಗ್ ಹೋಗ್ತಾ ಇದ್ರು. ಮೊದಲು ಅವರು ಕೂಡ ವಿಜಯ್ ಹಾಗೆ ಜಾಗಿಂಗ್ ಹೋಗ್ತಿದ್ರು. ಆದರೆ ಅವರ ಆರೋಗ್ಯದ ದೃಷ್ಟಿಯಿಂದ ಈಗ ಓಡೋದನ್ನು ಬಿಟ್ಟು ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಹೀಗೆ ಎಲ್ಲರ ದಿನ ಬೆಳಿಗ್ಗೆ ಶುರುವಾಗಿತ್ತು. ಶರ್ಮಿಳಾ ಮಾತ್ರ ಯೋಗ ಮಾಡ್ತಾ ಇದ್ರು. ಇದು ಅವರ ಪ್ರತಿದಿನ ಮಾಡೋ ಅಭ್ಯಾಸ ಆಗಿತ್ತು. ಇವರೆಲ್ಲರ ನಡುವೆ ಈ ಯಾವುದೇ ಅಭ್ಯಾಸಗಳಿಲ್ಲದ ಹುಡುಗಿ ಅಂದರೆ ಅಂಜಲಿ. ಅವಳಿಗೆ ಮೊದಲಿಂದಾನೂ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಮಾಡೋದು ರೂಢಿಯಾಗಿತ್ತು. ಯಾಕಂದರೆ ಶಿವಪ್ರಸಾದ್ ಮನೆಯಲ್ಲಿ ಅವಳು ಮತ್ತು ಅವಳ ತಾಯಿ ಕೆಲಸದವ್ರ ಥರನೇ ಇದ್ದಿತ್ತು. ಹಾಗಾಗಿ ಅವಳಿಗೆ ಬೆಳಿಗ್ಗೆ ಎದ್ದು ಮನೆ ಕೆಲಸ ಅಭ್ಯಾಸ ಆಗಿತ್ತು. ಈಗಲೂ ಸ್ನಾನ ಮಾಡಿ ಸೀರೆ ಉಟ್ಟು ಯಾವುದೇ ಮೇಕಪ್ ಇಲ್ಲದೆ ಹಣೆಗೆ ಸಿಂಧೂರ ಇಟ್ಟು ಕೆಳಗಡೆ ಬಂದಳು. ಮನೆಯವರು ಯಾರೂ ಅವಳಿಗೆ ಕಾಣಿಸ್ಲಿಲ್ಲ. ಅವಳಿಗೆ ಮನೆಯಲ್ಲಿ ಎಲ್ಲರ ಅಭ್ಯಾಸ ಚೆನ್ನಾಗಿಯೇ ಗೊತ್ತಿತ್ತು. ಹಾಗಾಗಿ ಅವಳು ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಟ್ಟು ಹೊಸಲಿಗೆ ಅರಿಶಿನ ಕುಂಕುಮ ಹಚ್ಚಿದ್ಲು. ಅದಾದಮೇಲೆ ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಸ್ವಚ್ಛ ಮಾಡಿ ದೇವರಿಗೆ ಹೂ ಮುಡಿಸಿ ಬೆಳಗಿನ ಪೂಜೆ ಮುಗಿಸಿದ್ಲು. ಇಷ್ಟು ದಿನ ಅದೇ ಮನೆಯಲ್ಲಿದ್ದರೂ ಯಾವತ್ತೂ ಅವಳು ಯಾವ ಕೆಲಸಗಳನ್ನು ಮಾಡಿರಲಿಲ್ಲ. ಅವಳಿಗೆ ಭಯ ಇತ್ತು, ಈ ಮದುವೆ ನಡೆಯುತ್ತೋ ಇಲ್ವೋ, ನಾನು ಹೇಗೆ ಇವ್ರ ಮನೆಯಲ್ಲಿರಲಿ ಅಂತ. ಹಾಗಾಗಿ ಇಷ್ಟು ದಿನ ಗೆಸ್ಟ್ ಥರನೇ ಯಾವ ಕೆಲಸನೂ ಅವಳು ಮಾಡಿರಲಿಲ್ಲ. ಆದರೆ ಇವತ್ತು ಅಂಜಲಿ ಈ ಮನೆಯ ಸೊಸೆಯಾಗಿದ್ಲು. ವಿಜಯ್ ಸೂರ್ಯನ ನೆಚ್ಚಿನ ಮಡದಿಯಾಗಿದ್ಲು. ಹಾಗಾಗಿ ಇನ್ನು ಮುಂದೆ ಈ ಎಲ್ಲ ಕೆಲಸಗಳು ತನ್ನದೇ ಅನ್ನೋ ರೀತಿ ಮಾಡ್ತಾ ಇದ್ಲು. ಮನೆ ಒಳಗಡೆ ಪೂಜೆ ಮುಗಿಸಿ ಮನೆ ಹೊರಗಡೆ ಬಂದು ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಾ ಇದ್ಲು. ಅದೇ ಸಮಯಕ್ಕೆ ವಿಜಯ್ ಜಾಗಿಂಗ್ ಮುಗಿಸಿ ಬಂದು ಅವಳು ಪೂಜೆ ಮಾಡೋದನ್ನೇ ನೋಡ್ತಾ ನಿಂತಿದ್ದ. ಅವನಿಗೆ ಮನಸ್ಸಲ್ಲೇ ಒಂದು ರೀತಿ ಖುಷಿ ಆಗ್ತಾ ಇತ್ತು. ಇದೇ ಥರ ಅವರಮ್ಮ ಶರ್ಮಿಳಾ ಕೂಡ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಆ ಪೂಜೆನ ಅಂಜಲಿ ಮಾಡ್ತಾ ಇರೋದು ನೋಡಿ ಅವನಿಗೆ ಖುಷಿಯಾಗಿತ್ತು. ಅಮ್ಮನಿಗೆ ತಕ್ಕ ಸೊಸೆ ಅಂತ ಅಂದುಕೊಂಡ. ಅಂಜಲಿ ಇವತ್ತು ನೇವಿ ಬ್ಲೂ ಸ್ಯಾರಿ ಹಾಕಿದ್ಲು. ಯಾವುದೇ ಒಡವೆಗಳಿಲ್ಲದೆ ವಿಜಯ್ ಕಟ್ಟಿದ್ದ ಅರಿಶಿಣದ ದಾರ ಮಾತ್ರ ಇತ್ತು. ಅದರ ಜೊತೆಗೆ ಅವಳ ಹಣೆಯಲ್ಲಿದ್ದ ಸಿಂಧೂರ, ಜಡಿಯನ್ನು ಇಳೆ ಬಿಟ್ಟು ಒಂದು ಕ್ಲಿಪ್ ಹಾಕಿದ್ಲು ಅಷ್ಟೆ. ಆಗ ತಾನೇ ಸ್ನಾನ ಮಾಡಿ ಬಂದಿದ್ರಿಂದ ಅವಳ ಮುಖದಲ್ಲಿದ್ದ ತಾಜಾತನ ಎದ್ದು ಕಾಣಿಸ್ತಿದೆಯೇನೋ ಅನ್ನಿಸ್ತಿತ್ತು. ವಿಜಯ್ ಮನಸ್ಸಲ್ಲೇ ಇವಳನ್ನು ಯಾವ ಥರ ನೋಡಿದ್ರು, ಯಾವ ಸೀರಿಯಲ್ ನೋಡಿದ್ರು ನನಗಂತೂ ಹುಚ್ಚು ಹಿಡಿಯೋದು ಗ್ಯಾರಂಟಿ. ನನ್ನ ಮನಸ್ಸನ್ನು ಕದಡೋಕೆ ಅಂತಾನೆ ಬಂದಿದ್ದಾಳೆ ನನ್ನ ಮುದ್ದಿನ ಹೆಂಡತಿ ಅಂತ ಅಂದ್ಕೊಳ್ತಾ ಅವಳನ್ನು ರೆಪ್ಪೆ ಬಡಿದೆ ನೋಡ್ತಾ ಇದ್ದ. ಆ ಸಮಯಕ್ಕೆ ಅಲ್ಲಿಗೆ ಚೇತನ್ ಕೂಡ ಬಂದ. ಅಲ್ಲ ಕಣೋ, ರಾತ್ರಿ ಎಲ್ಲ ಅತ್ತಿಗೆ ಜೊತೆ ತಾನೇ ಇದ್ದೆ, ಈಗಲೂ ಅವರನ್ನು ಹೀಗೆ ನೋಡ್ತಾ ಇದ್ದರೆ ನಿಜವಾಗ್ಲೂ ಹೇಳ್ತೀನಿ ಅವ್ರಿಗೆ ನಿಂದೇ ದೃಷ್ಟಿ ಆಗತ್ತೆ ಅಂದ. ವಿಜಯ್ ಅವನನ್ನೊಮ್ಮೆ ಗುರಾಯಿಸಿ ನೋಡಿ, ಆಗಲಿ ಬಿಡು, ನನ್ನ ದೃಷ್ಟಿ ತಾನೇ ಆಗೋದು, ನಿನಗೇನು ಹೊಟ್ಟೆ ಕಿಚ್ಚು ಅಂದ. ಏನಿಲ್ಲ ಬಿಡಪ್ಪ, ನಿನ್ನ ಹೆಂಡತಿ ನೀನು ಎಷ್ಟೊತ್ತಾದರೂ ನೋಡು, ದೃಷ್ಟಿನಾದರೂ ಹಾಕು, ಏನಾದರೂ ಮಾಡ್ಕೊ, ನನಗೇನು ಅಂದ ಮುಖ ಊದಿಸ್ಕೊಂಡು. ಸಾಕು ನಿನ್ನ ಡ್ರಾಮಾ, ಬಾ ಒಳಗಡೆ ಹೋಗಿ ಫ್ರೆಶ್ ಆಗೋಣ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೊರಟ. ಹ್ಞೂ ಕಣೋ, ಜ್ಯುವೆಲ್ರಿ ಶಾಪಿಗೆ ಹೋಗಬೇಕು, ಇವತ್ತು ತುಂಬ ಕೆಲಸ ಇದೆ ಅಂದ.
ಸರಿ ಕಣೋಬ್ಬ, ನನಗೂ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿ ಇಬ್ಬರು ಒಳಗಡೆ ಹೋಗೋ ಸಮಯಕ್ಕೆ ಅಂಜಲಿ ಕೂಡ ಅವರಿಗೆ ಎದುರಾಗಿ ಗುಡ್ ಮಾರ್ನಿಂಗ್ ವಿಶ್ ಮಾಡಿ ಫ್ರೆಶ್ ಆಗಿ ಬನ್ನಿ, ಇಬ್ಬರಿಗೂ ಕಾಫಿ ಕೊಡ್ತೀನಿ ಅಂತ ಹೇಳಿ ಕಿಚನ್ಗೆ ಹೋದ್ಲು. ಇಬ್ಬರು ಸಹ ಫ್ರೆಶ್ ಅಪ್ ಆಗೋಕ್ಕೆ ಮೇಲ್ಗಡೆ ಹೋದರು. ಸ್ವಲ್ಪ ಸಮಯದ ನಂತರ ಎಲ್ಲರೂ ಎದ್ದು ಹಾಲಿಗೆ ಬರ್ತಾ ಇದ್ರು. ಅಂಜಲಿ ಎಲ್ರಿಗೂ ಕಾಫಿ ಮಾಡ್ತಾ ಇದ್ಲು. ಶಾರದಮ್ಮ ಬಂದವರೇ, ಅಂಜಲಿ ನೀನು ಯಾಕವ್ವ ಮಾಡ್ತಾ ಇದೀಯಾ, ನಾನೇ ಕಾಫಿ ಮಾಡಿಕೊಡ್ತಾ ಇರಲಿಲ್ವಾ ಅಂದರು. ಆಗ ಅಂಜಲಿ, ಪರವಾಗಿಲ್ಲ ಆಂಟಿ, ನಾನೇ ಮಾಡೋಣ ಅಂತ ಬಂದೆ, ನೀವು ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳಿ, ನಾನು ಎಲ್ರಿಗೂ ಕಾಫಿ ಕೊಡ್ತೀನಿ ಅಂದ್ಲು. ಸರಿ ಅಂತ ಶಾರದಮ್ಮ ಬೇರೆ ಕೆಲಸ ಮಾಡೋಕ್ಕೆ ಹೊರಟರು. ಅಷ್ಟರಲ್ಲಿ ಅಂಜಲಿ ಕಾಫಿ ಮಾಡಿಕೊಂಡು ಶಾರದಮ್ಮನಿಗೂ ಕೊಟ್ಟು ಎಲ್ರಿಗೂ ಕಾಫಿ ತೊಗೊಂಡು ಬಂದ್ಲು. ಆ ಸಮಯಕ್ಕಾಗಲೇ ರೇವತಿ, ಅಶೋಕ್, ಸಿರಿ, ಶರ್ಮಿಳಾ, ಸೂರ್ಯವರ್ಧನ್, ಅಜಯ್, ವಿಜಯ್, ಚೇತನ್ ಎಲ್ಲರೂ ಹಾಲ್ನಲ್ಲಿ ಸೇರಿಕೊಂಡಿದ್ರು. ಎಲ್ಲರೂ ಅಂಜಲಿ ಹತ್ರ ಕಾಫಿ ಕಪ್ ಇಸ್ಕೊಂಡು ಕಾಫಿ ಸಿಪ್ ಮಾಡೋಕ್ಕೆ ಶುರು ಮಾಡಿದರು. ಕಾಫಿ ತುಂಬಾ ಚೆನ್ನಾಗಿತ್ತು. ಶರ್ಮಿಳಾ ಅಂಜಲಿ ಕಡೆ ತಿರುಗಿ, ವಾವ್ ಅಂಜಲಿ, ಕಾಫಿ ತುಂಬಾ ಚೆನ್ನಾಗಿದೆ ಮಗಳೇ, ನೀನು ಇಷ್ಟು ಚೆನ್ನಾಗಿ ಕಾಫಿ ಮಾಡ್ತೀಯಾ ಅಂತ ಗೊತ್ತೇ ಇರಲಿಲ್ಲ, ಇಲ್ಲೇ ಇದ್ದರೂ ಒಂದಿನಾನೂ ನೀನು ಕಾಫಿ ಮಾಡಿಕೊಟ್ಟಿಲ್ಲ ಅಲ್ವಾ ಅಂತ ಸೊಸೆ ಮೇಲೆ ಹುಸಿ ಮುನಿಸು ತೋರಿಸಿದ್ರು. ಆಗ ಅಜಯ್, ಮಾಮ್ ಅವ್ರಿಗೆ ಕಾಫಿ ತುಂಬ ಚೆನ್ನಾಗಿ ಬರುತ್ತೆ, ಒಂದೆರಡು ಸಲ ನನಗೆ ಡ್ಯಾಡ್ಗೆ ಮಾಡಿಕೊಟ್ಟಿದ್ರು ಅಂದ. ಆಗ ಸಿರಿ ಮಧ್ಯ ಮಾತಾಡ್ತಾ, ಆಂಟಿ ನಿಮ್ಮ ಸೊಸೆ ಅಡುಗೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂದ್ಲು. ಆಗ ರೇವತಿ ಕೂಡ, ಹೌದು ಶರ್ಮಿಳಾ ಅವರೇ, ನಮ್ಮ ಅಂಜಲಿ ತುಂಬ ಚೆನ್ನಾಗಿ ಅಡುಗೆ ತಿಂಡಿ ಎಲ್ಲ ಮಾಡ್ತಾಳೆ, ಅವಳ ಕೈಯಲ್ಲಿ ಸಾಕ್ಷಾತ್ ನಳಮಹಾರಾಜನೇ ಇದಾನೇನೋ ಅನ್ನೋ ಅಷ್ಟು ಅದ್ಭುತ ರುಚಿ ಇದೆ, ಯಾವುದೇ ಅಡುಗೆ ಮಾಡಿದರೂ ಉಪ್ಪು ಹುಳಿ ಖಾರ ಹದವಾಗಿರುತ್ತೆ, ಅವಳ ಕೈ ಅಡುಗೆ ಒಂದ್ಸಲ ತಿಂದವರು ಅವಳ ಅಡುಗೆಗೆ ಅಡಿಕ್ಟ್ ಆಗಿಬಿಡ್ತಾರೆ, ಅಷ್ಟು ಚೆನ್ನಾಗಿ ಅವಳು ಅಡುಗೆ ಮಾಡ್ತಾಳೆ ಅಂತ ರೇವತಿ ಸಹ ಹೊಗಳ್ತಾ ಇದ್ರು. ಅಶೋಕ್ ಸಹ, ಹೌದು, ಅದರಲ್ಲೂ ಅವಳು ಮಾಡೋ ವೆಜಿಟೇಬಲ್ ಪಲಾವ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂದರು. ಹೌದಾ, ಹಾಗಾದರೆ ಅಂಜಲಿ ಇವತ್ತು ನೀನೇ ನಿನ್ನ ಕೈಯಾರ ಎಲ್ರಿಗೂ ತಿಂಡಿ ಮಾಡಮ್ಮ ಅಂದರು. ಅಂಜಲಿ ಸರಿ ಅಂತ ತಲೆ ಆಡಿಸಿದ್ಲು. ಹಾಗೆ ಅಂಜಲಿ, ಇನ್ನೊಂದು ಇವತ್ತೇನಾದರೂ ಸ್ವೀಟ್ ಮಾಡು, ಸೊಸೆಯಾಗಿ ಮೊದಲನೇ ಸಲ ಈ ಮನೆಯಲ್ಲಿ ಅಡುಗೆ ಮಾಡ್ತಾ ಇದೆಯಾ, ಮೊದಲು ಯಾವುದಾದ್ರೂ ಸ್ವೀಟ್ ಮಾಡಿ ಆಮೇಲೆ ಪಲಾವ್ ಮಾಡು ಅಂತ ಹೇಳಿದ್ರು. ಸರಿ ಅಮ್ಮ ಅಂತ ಅಂಜಲಿ ಕೂಡ ಹೇಳಿದ್ಲು. ಆ ಸಮಯಕ್ಕೆ ಶರ್ಮಿಳಾ ಮನೆ ಕಡೆ ಒಂದು ಸಲ ನೋಡಿದ್ರು. ಆಲ್ರೆಡಿ ಪೂಜೆ ಮುಗಿದಿತ್ತು. ಅದನ್ನು ನೋಡಿ ಅವರ ಮನಸ್ಸಿಗೆ ಒಂದು ರೀತಿಯ ಸಮಾಧಾನ ಆಯಿತು. ಅಂಜಲಿನ ಮನಸಾರೆ ಹೊಗಳಿದ್ರು. ಅಲ್ಲಿದ್ದ ಎಲ್ರಿಗೂ ಅಂಜಲಿ ಬಗ್ಗೆ ಖುಷಿಯಾಗಿತ್ತು. ತನ್ನ ಹೆಂಡತಿ ಬಗ್ಗೆ ಅಷ್ಟೊಳ್ಳೆ ಹೊಗಳಿಕೆ ಮಾತು ಕೇಳಿ ತುಂಬಾ ಖುಷಿ ಪಟ್ಟಿದ್ದ ವಿಜಯ್. ಇನ್ನು ಮುಂದೆ ಯಾವುದೇ ಸಮಸ್ಯೆ ಇಲ್ಲದೆ ತನ್ನ ಮನೆಯಲ್ಲಿ ಹೀಗೆ ಸುಖ, ಶಾಂತಿ, ನೆಮ್ಮದಿ ನೆಲೆಸಿರಲಿ ಅಂತ ಬೇಡ್ಕೋತಾ ಇದ್ದ. ಸೂರ್ಯವರ್ಧನ್ ಕೂಡ ಅಂಜಲಿ ಬಗ್ಗೆ ಇಂಪ್ರೆಸ್ ಆಗಿದ್ರು. ಅಜಯ್ ಅಂತೂ ಒಳ್ಳೆ ಅತ್ತಿಗೆ ಸಿಕ್ಕಿದ್ದಾಳೆ ಅಂತ ಅಂದ್ಕೊಂಡ. ಇವರೆಲ್ಲರ ಆಸೆ ಹಾಗೆ ಈ ಮನೆ ಯಾವಾಗಲೂ ಖುಷಿಯಾಗಿರಲಿ ಅನ್ನೋದು ನಮ್ಮ ಬೇಡಿಕೆ. ಬಟ್ ಹಾಗೆ ಇರುತ್ತಾ, ಅಥವಾ ಮಲ್ಲಿಕಾರ್ಜುನ್ ಇವರೆಲ್ಲರ ಸಂತೋಷಕ್ಕೆ ಬೆಂಕಿ ಇಡೋ ಕೆಲಸ ಮಾಡ್ತಾನ? ಶಾರ್ವರಿ ಎಚ್ಚರ ಆದಮೇಲೆ ಅವಳ ಮುಂದಿನ ನಡೆ ಏನು, ಇವೆಲ್ಲವನ್ನ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಫ್ರೆಂಡ್ಸ್, ಕತೆ ಹೇಗೆ ಬರ್ತಿದೆ ಅಂತ ಹೇಳಿ ಇವತ್ತಿನ 2ನೇ ಎಪಿಸೋಡ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ಕಮೆಂಟ್ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಮ ಕಮೆಂಟ್ಸ್ನ ನೋಡಿ ತುಂಬ ಖುಷಿ ಆಗ್ತಿದೆ. ಹೀಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹನ ನೀಡಿ. ಬಟ್ ಒಂದು ಬೇಜಾರು ಅಂದರೆ, ನೀವು ಕತೆ ಓದ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆನ ಓದಿ. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಕತೆನಲ್ಲಿ ಇನ್ನೂ ಏನಾದರೂ ಬದಲಾವಣೆಗಳು ಬೇಕಿದ್ದರೆ ಖಂಡಿತವಾಗಿಯೂ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಆ ಥರ ಕತೆನ ತೊಗೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.